ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಯಾರು ಹೇಳಿದ್ ನಿಮ್ಗೆ 88 ಅಂತ? ನನಗೆ ಹುಟ್ಟಿದ ಸರ್ಟಿಫಿಕೇಟ್ ಐತ್ರಿ. ಚಾನ್ಸ್ ಇಲ್ಲ, ನಿಮ್ಗೆ 38 ಅಷ್ಟೇ. 38 ನೋಡಿ ಎಷ್ಟು ಹೆಂಗಾಗಿದ್ದೀರಾ. ನಮ್ ಕಡೆ 60 ಆದ್ರೇನೆ ಕಾಲು ಕೈ ಅಯ್ಯೋ ಅಂತ ಏನ್ ಖುಷಿ ಆಗೋದ್ರಿ. 88 ಆತ್ರಿ. ಈ ಶಿವಾಸನ ಏರ್ಬೇಕಂತ ಬಹಳ ಇತ್ತು. ತಮ್ಮೆಲ್ಲರ ಆಶೀರ್ವಾದ ಪಡ್ಕೋಬೇಕಂತೂ ಬಹಳ ಇತ್ತು. ನನಗದು ಸಾಧ್ಯ ಆಗಲಿಲ್ಲ. ನನ್ನ ಮಗನ ಕಡೆಯಿಂದ ಮೊಮ್ಮಗನ ಕಡೆಯಿಂದ ಆದ್ರೂ ಸಾಧ್ಯ ಆಗಿ ತಮ್ಮೆಲ್ಲರ ಆಶೀರ್ವಾದ ಪಡ್ಕೊಂಡು ಈ ಶಿವಾಸನ ಏರುವುದು ನನಗೆ ಇಂಥ ಬಾಕಿಗೆ ದೇವ್ರು ಕೊಟ್ಟ ನನಗೆ ಬಹಳ ಆನಂದ ಆಗಿಬಿಟ್ಟೈತಿ. ಮಲ್ಲಪ್ಪ ಅವ್ರೆ, ಇನ್ನು ಬೇರೆ ಎಲ್ಲ ಪರಿಚಯ ಮಾಡಿಕೊಡಿ. ನಮ್ಮ ದೊಡ್ಡಪ್ಪರ ಅದಾರ ರೀ, ನಮ್ಮ ಕಾಕಾರ ಗುರ್ಲಿಂಗ ಕಾಕ, ಬಸೆ ಕಾಕ, ನಮ್ಮ ಕಾಕ, ಸಣ್ಣ ಕಾಕ, ಇವರೆಲ್ಲ ನೋಡಿದ್ರಿ ನನ್ನ. ಇವರೇ ರೀ ಎಲ್ಲ ಕಾರಣಭೂತರು. ವೆರಿ ಗುಡ್, ವೆರಿ ಗುಡ್. ಎಲ್ಲ ಆರಾಮಿದ್ದೀರಿ? ಅಮೂಲ್ಯ, ಉತ್ತರ ಕರ್ನಾಟಕದ ಭಾಷೆ ಕಲಿಬೇಕು ಅಂತಿದ್ರಿ, ಹೇಳ್ಕೊಡಕ್ಕೆ ಇಷ್ಟು ಜನ 85 ಜನ ಟೀಚರ್ಸ್ ಇದ್ದಾರೆ. ಇವತ್ತು ಆಲ್ರೆಡಿ ಕಲ್ತ್ಕೊ ಬಂದಿದ್ದೀನಿ, ಆದ್ರೆ ಈ ಸರ್ಪ್ರೈಸ್ ಇರುತ್ತೆ ಅಂತ ಗೊತ್ತಿರ್ಲಿಲ್ಲ ಅಷ್ಟೇ. ಆದ್ರೆ ಇವ್ರ ಮುಂದೆ ಎಲ್ಲ ಡಲ್ ಹೊಡಿತೀನಿ, ಆದ್ರೆ ಒಂದೇ ಒಂದು ಇದು ಕಲ್ತ್ಕೊ ಬಂದಿದ್ದೀನಿ. ಏನು? ಆದ್ರೆ ನಿಜ ದೊಡ್ಡವರೆಲ್ಲ ಇದ್ದಾರೆ. ಹೇಳಮ್ಮ. ಹೊಡಿ ಶಾಪ್ ಯಾಕೆ ಮಚ್ಕಿ. ವೈ ಡೋಂಟ್ ಯು ಕಮ್ ಹಿಯರ್? ಉತ್ತರ ಕರ್ನಾಟಕದ ಮಂದಿ ಬಂದು ಊರೂರೇ ಬಂದ್ಬಿಡ್ಯಾರೆ. ಸರ್ ಅದು ಆ್ಯಕ್ಚುಲಿ ನಮ್ಮ ಬಾಗಲಕೋಟೆ ಸ್ಪೆಷಲ್ ಪೇಡ ಸರ್, ಫಕೀರಪ್ಪ ಪೇಡ ಅಂತೇಳಿ ಇಲ್ಕಲ್ ಸಿರಿ ತೊಗೊಂಡಾರ. ಆಕ್ಚುಲಿ ತಾರಾ ಮೇಡಮು, ಶರಣ್ ಸರ್, ನೀವು ಇಲ್ಲೇ ಬಂದ್ಬಿಡಿ ಅಂತ ಕೇಳ್ಕೊತೀನಿ. ನಾವು ಕೊಟ್ಟ ಒಂದೇ ಒಂದು ನಂಬರ್ಗೆ ಇಡೀ ಊರೇ ಬಂದ್ಬಿಟ್ಟಿದೆ, ಅರ್ಧ ಊರು ಬಂದ್ಬಿಟ್ಟಿದೆ ಅನ್ಕೋತೀನಿ. ಅದು ಒಬ್ಬ ವ್ಯಕ್ತಿಗೋಸ್ಕರ ಬಂದಿದ್ದಾರೆ. ಬೇರಿಂದ ಬೇರೆ ಆದವರೇ, ಬೇರೆನೋ ಹುಡುಕಿ ಹೋದವರೇ, ಬೇರನ್ನು ಹುಡುಕಿ ಹೋಗುದೊರೆ, ಬೇರಲ್ಲೇ ನಿನ್ನ ಮೂಲ ಸಿರೆ, ಎದೆಯಲ್ಲೇ ಉಳಿದು ಹೋದ ಸಂಬಂಧ, ನೆನಪಾದರೇನೆ ಜೀವಕಾನಂದ. ಹುಟ್ಟೂರು ನಿನ್ನ ಕಾಯುತ್ತಿದೆ, ಮುತ್ತಾಡುವಾರೋ ಅನ್ನುತ್ತಿದೆ, ನಿನ್ನಿಂದ ಲಾಭ. ಊರಿನ ಮಂದಿಯಿಂದ ನಮ್ಮ 3 ಜನ ಬಂಧು ಬಾಂಧವರಿಗೆ ಅವರ ಸಂಸ್ಕಾರದ ಪ್ರಕಾರ, ಅವ್ರ ಸಂಪ್ರದಾಯದ ಪ್ರಕಾರ ಒಂದು ಸಣ್ಣ ಗೌರವ. ನಾವು ನಮ್ಮವರು, ನಾವು ನಮ್ಮವರು, ನಾವು ನಮ್ಮವರು, ನಾವು ನಮ್ಮವರು. ಥ್ಯಾಂಕ್ ಯು. ನಿಜವಾದ ನೋಡಿ, ಶ್ರೀ ವಿಜಯ ಮಹಾಂತೇಶ ಯೋಗಿಗಳವರ ಚಿತ್ತರಗಿ. ತಾರಮ್ಮ, ನಿಮ್ಗೆ ಅನ್ನಿಸ್ತಾ ಇಲ್ವಾ ನಾವು ನಿಜವಾಗ್ಲೂ ಊರಿನ ಕಾರ್ಯಕ್ರಮಕ್ಕೆ ಹೋಗಿದೀವಿ, ಅಲ್ಲಿ ನಾವೇ ಗೆಸ್ಟ್ ಆಗಿ ಹೋಗಿದ್ದು, ನಮ್ಗೆಲ್ಲ ಸನ್ಮಾನ ಆಗಿದೆ ಅನ್ನೋ ತರ ಫೀಲ್ ಮಾಡಿಸ್ಬಿಟ್ರಿ ನಮ್ಗೆ. ಅಲ್ವಾ ತಾರಮ್ಮ? ಖಂಡಿತ ಹೌದು ನಿರಂಜನ. ಅಂದ್ರೆ ಉತ್ತರ ಕರ್ನಾಟಕದವರ ಮನಸ್ಸು, ಮತ್ತೆ ಅವ್ರು ಹೇಳ್ತಾರೆ ಗಂಡು ಮೆಟ್ಟಿದ ನಾಡು ಅಂತ. ಶರಣ ಮತ್ತೆ ಅಮೂಲ್ಯ ಎಲ್ಲ ಹೇಳ್ತಿದ್ರು. ಆಕ್ಚುಲಿ ಗಂಡು ಮೆಟ್ಟಿನ ನಾಡಿಗಿಂತ ಬೆಣ್ಣೆ ಮನಸ್ಸಿನ ಜನರು ನೀವೆಲ್ಲ. ಮಲ್ಲಯ್ಯನವರ ಒಂದೇ ಒಂದು ಕರೆಗೆ ಇಡೀ ಊರೇ ಬಂದ ಹಾಗಿದೆ. ಅಂದ್ರೆ ಒಬ್ಬೊಬ್ರು 100 ಜನಕ್ಕೆ ಸಮ ಅಂತ ಅನ್ಕೊಂಡ್ರು. ಮಲ್ಲಯ್ಯ ಮೇಡಮ್ ಅವ್ರೆ, ಕಣ್ಣಲ್ಲಿ ನೀರು ಬಂತಲ್ಲ ನಿನಗೆ? ಅಂದ್ರೆ ಅದನ್ನ ಹೇಳ್ಕೊಳಕ್ ಆಗಲ್ರಿ ಮೇಡಮ್ ಅವ್ರೆ. ಇವತ್ತು ನಿದ್ದಿನ ಗೊತ್ತಾಗಲ್ರಿ ನನಗೆ.
ಎಷ್ಟೋ ಜನನ ಕಳ್ಕೊಂಡಿರ್ತೀವಿ. ಅವಾಗ ಅನ್ಸುತ್ತೆ ಅಯ್ಯೋ ನಾವು ಒಂದ್ಸತಿ ಅವ್ನು ಹೋಗಿ ನೋಡ್ಬಾರ್ದಾಗಿತ್ತ, ಅಯ್ಯೋ ಅವ್ರಿದ್ದಾಗ್ಲೇ ಅವ್ರ ಆಶೀರ್ವಾದ ತಗೋಬಾರ್ದಾಗಿತ್ತ, ಅವ್ನ್ ಭೇಟಿ ಮಾಡಬಾರ್ದಿತ್ತ ಅಂತ. ಇಲ್ಲಿ ಇಷ್ಟೂ ಜನ ಒಟ್ಟಿಗೆ ಬಂದಿರೋದು ನೋಡಿ ತುಂಬಾ ತುಂಬಾ ಸಂತೋಷ ಅನ್ನಿಸ್ತು. ಪಾಪ ಅಮೂಲ್ಯ ಬಹಳ ಇಷ್ಟಪಟ್ಟು ಇಳಕಲ್ ಸೀರೆನ ಕೇಳ್ತಿದ್ಲು. ಅಂದ್ರೆ ಆಕೆಗೆ ಇದ್ದಿದ್ದು ಒಂದೇ ಒಂದು, ಅವಳ ಜೊತೆಗೆ ನನಗೂ ಕೂಡ ಮಡಿಲ್ ತುಂಬಿಸಿದಿರಿ, ಸೀರೆ ಕೊಟ್ಟಿದಿರಿ. ಖಂಡಿತ ಇದು ಉಟ್ಕೊಳ್ತೀನಿ, ಉಟ್ಕೊಂಡ್ ಬರ್ತೀನಿ ರೀ. ಇದೇ ಪ್ರೋಗ್ರಾಮಿಗೆ ಬರ್ತೀನಿ. ಮಸ್ತ್ ಆತಲ್ಲ. ಅಮೂಲ್ಯ ಅವ್ರೆ, ಅವತ್ತೇನಂದ್ರಿ ಇಳಕಲ್ ಸೀರೆ ಬೇಕು ಅಂದ್ರಿ, ಉತ್ತರ ಕರ್ನಾಟಕದ ಭಾಷೆ ಕಲಿಬೇಕು ಅಂದ್ರಿ. ನೋಡಿ ಇವತ್ತು ಇಲ್ಲಿ ನೋಡಿ ಆ ಕಡೆ ಪೂರ್ತಿ ನಮ್ಮ ಮಂದಿ ಎಲ್ಲ ನಮ್ಮವರೇ ಬಂದಾರ. ಮತ್ತ ಇಳಕಲ್ ಸೀರೆನೂ ಬಂದಿದೆ. ಹೆಂಗ ಅನಿಸ್ತಾ ಇದೆ ಈ ಕ್ಷಣ? ಮಾತೇ ಬರ್ತಾ ಇಲ್ಲ. ಅಂದ್ರೆ ಕೆಲವೊಮ್ಮೆ ನಾನು ಹಿಂಗೆ ಬ್ಲ್ಯಾಂಕ್ ಆಗ್ತೀನಿ. ಸ್ಟೇಜ್ ಮೇಲೆ ಬ್ಲ್ಯಾಂಕ್ ಆಗೋದು ತುಂಬಾ ಕಮ್ಮಿ. ಆಕ್ಚುಲಿ ಬ್ಲ್ಯಾಂಕ್ ಆದೆ ನಾನು ತುಂಬಾ. ಖಂಡಿತವಾಗ್ಲೂ ಐ ಥಿಂಕ್ ಅಂದ್ರೆ ಈ ಥರದ್ದು ಒಂದು ಸಂದರ್ಭ ನಾನು ಎಲ್ಲೂ ನೋಡೇ ಇಲ್ಲ ಅನ್ಸುತ್ತೆ. ಈ ಥರದ್ದು ಒಂದು ಫ್ರೇಮ್ನೇ ನೋಡಿಲ್ಲ ಅನ್ಸುತ್ತೆ. ಇಷ್ಟು ಪ್ರೀತಿಯಿಂದ ನಾನಂದ್ರೆ ಬಟ್ ಇಷ್ಟು ಮಟ್ಟಿಗೆ ಇಷ್ಟು ಜನ ಬಂದಾಗ ಇಲ್ಲಿ ಅರ್ಶಿನ ಕುಂಕುಮ ಹಚ್ತೀರಾ, ಇಷ್ಟು ಪ್ರೀತಿ ಕೊಡ್ತೀರಾ, ಇಷ್ಟು ಒಂದು ಇಳಕಲ್ ಸೀರೆ ತಂದು ಒಂದು ಲಿಟ್ರಲಿ ಒಂದು ಅಂದ್ರೆ ಇವತ್ತು ವರಮಹಾಲಕ್ಷ್ಮಿ ಶ್ರಾವಣದಲ್ಲಿ ಬಂದೊಂದು ಅರ್ಶಿನ ಕುಂಕುಮ ಕೊಡಿ. ಇಟ್ ಇಸ್ ಸೋ ಅಂದ್ರೆ ತುಂಬಾ ಒಂಥರ ಬ್ಲೆಸ್ಸಿಂಗ್ ಅಂತ ಆ ಪದನೇ ಇಲ್ಲ. ಅದನ್ನ ನಾನು ಹೆಂಗೆ ಹೇಳಲಿ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಅಷ್ಟು ತುಂಬ ಡೀಪ್ ಇದೆ ಇದು. ಇಟ್ಸ್ ನನಗೆ ಹೇಳೋಕ್ಕೂ ಬರ್ತಾ ಇಲ್ಲ. ಥ್ಯಾಂಕ್ ಯು ರೀ ಸಾವ್ಕಾರ್ರ, ಅಮ್ಮಂದಿರ ಸಾವ್ಕಾರ್ರ, ಥ್ಯಾಂಕ್ ಯು ರೀ, ತುಂಬ ಧನ್ಯವಾದಗಳ್ರಿ. ಭಾಳ ಖುಷಿ ಆಯ್ತು ರೀ ನನಗೆ. ನಮ್ಮ ಯಜಮಾನ್ರು ಕೊಟ್ಟಿದ್ದ ಸೀರೆ ಒಂದ್ಸತಿ, ಇದೊಂದು ಸೀರೆ, ಈ ಸೀರೆ ಒಂದ್ಸತಿ, ನಮ್ಮ ಅಣ್ಣವ್ರು ಒಂದು ಕೊಟ್ಟಿದ್ದಾರೆ ಆ ಸೀರೆ ಒಂದ್ಸತಿ, ಎಲ್ಲ ಒಂದೊಂದ್ಸತಿ ಉಟ್ಕೊಂಡು ಜೋಳದ ರೊಟ್ಟಿ ಊಟ ಮಾಡ್ಬೇಕ್ರಿ ಎಲ್ಲರ ಒಟ್ಟಿಗೆ. ಇದೊಂದು ಆಸೆ ರೀ. ನೆಕ್ಸ್ಟ್ ಅದು ಆಗೋಗ್ಲಿ. 1 2 3 ಅಂತೀನಿ. ಎಲ್ಲ ಶರಣ್ ಸರ್ಗೆ ಜೈ ಅನ್ಬೇಕು. ಹೋಗಿರಡಿನ ನಮ್ಮ ಗಂಡು ಮೆಟ್ಟಿನ ನಾಡಿನ ಮತ್ತೆ ಗಂಡು ಮೆಟ್ಟಿನ ನಾಡಿನ ಎಲ್ಲ ಅಧ್ಯಕ್ಷರಾದ ನಮ್ಮ ಅಧ್ಯಕ್ಷರಿಗೆ ಶರಣ್ ಸರ್ಗೆ, ಶರಣ್ ಸರ್ಗೆ, ಶರಣ್ ಸರ್ಗೆ, ಅಮೂಲ್ಯ ಮೇಡಮ್ ಅವ್ರಿಗೆ, ತಾರಾ ಮೇಡಮ್ ಅವ್ರಿಗೆ, ಸರ್ ನಿರಂಜನ ಸರ್ಗೆ, ಎಲ್ಲ ಪ್ರೇಕ್ಷಕರಿಗೆ. ಶರಣ್ ಸರ್, ಈ ಪ್ರೀತಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ, ಈ ಪ್ರೀತಿಗೆ ಈ ಶರಣು 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 ಶರಣು. ಏನು ಹೇಳಲಿ ನಾನು? ಇದಕ್ಕಿಂತ ದೊಡ್ಡ ಶಬ್ದ ಈ ಕ್ಷಣಕ್ಕೆ ನನಗೇನು ಹೊಳಿತಾ ಇಲ್ಲ ರೀ. ಹಿರೇಮಠ ಸಾಹೇಬ್ರೆ, ನೀವು ಶರಣ್ ಸರ್ಗೆ ಅಂತ ನೀವು ಮುಂದೆ ಬಂದ್ರಲ್ಲ, ಎಲ್ಲರೂ 3 ಮಂದಿ ನನ್ನ ನೋಡಾತಿದ್ರು. ಏನಂದ್ರೆ ಏನೋ ಸೆಟಪ್ ಮಾಡ್ಕೊಂಡು ಬಂದ, ನಾ ರೊಕ್ಕ ಗಿಕ್ಕ ಕೊಟ್ಟು ಸೆಟಪ್ ಮಾಡ್ಯಾನ, ಓವರ್ ಆಕ್ಟಿಂಗ್ ಮಾಡತ್ತ ನೀವು ಅಂತ ಹೇಳಿ ನೋಡಾತಿದ್ರು. ಇಲ್ಲಪ್ಪ, ಅದು ನಿಜವಾದ ಅಭಿಮಾನ. ಅದು ನೋಡಿ ಎಷ್ಟು ಮಂದಿ ನನಗಿಲ್ಲಿ ಹಿಂದೆ ಇಡೀ ಉತ್ತರ ಕರ್ನಾಟಕಕ್ಕೆ ಬಾಗಲಕೋಟೆನೇ ಹಿಂದೆ ನನ್ನ ಹಿಂದೆ ನಿಂತಿದೆ. ಅಷ್ಟೇ ಖುಷಿ ನನಗೆ.